ನಮಸ್ಕಾರ, ನನ್ನ ಹೆಸರು ರೂಪಾ ಅಂತ. ಠಾಣೆ ಚಿತ್ರದಲ್ಲಿ ನಾನು ಜಯಮ್ಮನ್ ಪಾತ್ರನ ನಿರ್ವಹಿಸಿದ್ದೀನಿ. ಈ ಪಾತ್ರ ಬಂದು ನಾಯಕ ನಟನ ಅಕ್ಕನ ಪಾತ್ರ. ಒಂದು ಸ್ವಲ್ಪ ಧೈರ್ಯವಾಗಿರುವಂಥ ಪಾತ್ರ, ಮನೆನ ನಿರ್ವಹಿಸ್ಕೊಂಡು ಹೋಗ್ತಾ ಇರೋದು. ಆ್ಯಂಡ್ ನಾಯಕ ನಟನಿಗೆ ಅಕ್ಕ ಅನ್ನೋದು ತುಂಬ ಪ್ರೀತಿ ಇರುತ್ತೆ. ಸೊ ಆ ಪ್ರೀತಿನ ತೋರಿಸುವಂಥ ಪಾತ್ರ ಇದು. ಸೊ ಇದರ ಅವಕಾಶ ನಂಗೆ ಹೇಗೆ ಬಂತು ಅಂದರೆ, ನಾನು ಮೊದಲಿಂದನೂ ರಂಗಭೂಮಿನಲ್ಲಿ ಪಾತ್ರ ಮಾಡಬೇಕು ಮತ್ತು ಸ್ಟೇಜ್ ಆರ್ಟಿಸ್ಟ್ ಆಗಬೇಕು ಅಂತ ತುಂಬ ಇಷ್ಟ ಆಯಿತು ನನಗೆ. ಸೊ ಅದರಿಂದ ನಾನು ಪ್ರದರ್ಶನ ಕಲಾ ಸಂಸ್ಥೆ ಅಂತ ಒಂದು ಸಂಸ್ಥೆಗೆ ಸೇರಿಕೊಂಡೆ. ಅಲ್ಲಿ ನನಗೆ ಪ್ರವೀಣ್ ಅವ್ರ ಪರಿಚಯ ಆಯಿತು. ಸೊ ಆ ಪ್ರವೀಣ್ ಅವ್ರ ಪರಿಚಯದಿಂದ ನನಗೆ ಈ ಪಾತ್ರದ ಅವಕಾಶ ಸಿಕ್ತು. ಆಮೇಲೆ ಭಗತ್ ಅವರು ನನಗೆ ಪಾತ್ರದ ಪರಿಚಯ ಮಾಡಿಕೊಟ್ರು. ಸೊ ಈ ಥರ ಇರುತ್ತೆ, ನನ್ನ ವಯಸ್ಸಿಗಿಂತ ಜಾಸ್ತಿ ವಯಸ್ಸಾಗಿರುವಂಥ ಪಾತ್ರ ಇದು. ಸೊ ಈ ಪಾತ್ರದಲ್ಲಿ ಇರ್ತೀರ, ನಿಮ್ಮ ವಯಸ್ಸು ಇಷ್ಟಿರುತ್ತೆ, ಸೊ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಹಿಂಗಿರುತ್ತೆ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿದರು. ಸೊ ಅದಕ್ಕೆ ನಾನು ತಕ್ಕಂಗೆ ಪ್ರಿಪ್ರೇಷನ್ ಮಾಡ್ಕೋಬೇಕಿತ್ತು. ಬಿಕಾಸ್ ನನ್ನ ವಯಸ್ಸಿಗಿಂತ ಜಾಸ್ತಿ ವಯಸ್ಸಾದ್ಮೇಲೆ ಅವರ ಹಾವಭಾವ ತಿಳ್ಕೊಬೇಕಿತ್ತು, ಅವ್ರ ಮಾತಿನ ಶೈಲಿ ತಿಳ್ಕೊಬೇಕಿತ್ತು. ಆ್ಯಂಡ್ ಇದು ಒಂದು ಸ್ವಲ್ಪ ರಗಡ್ ಆಗಿರೋವಂಥ ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ದು. ಸೊ ಅದೇ ಥರ ಧೈರ್ಯ ತೋರಿಸ್ಬೇಕಿತ್ತು. ಆ್ಯಂಡ್ ನಾನು ಒಂದು ಧೈರ್ಯಶಾಲಿ ಮಹಿಳೆ ಅಂತ ಎಸ್ಟಾಬ್ಲಿಷ್ ಮಾಡಿದರು. ಸೊ ಅದೇ ಥರ ನಾನು ಧೈರ್ಯ ತಂದ್ಕೋಬೇಕಿತ್ತು. ಸೊ ಅದೆಲ್ಲ ನನಗೆ ಪ್ರಿಪ್ರೇಷನ್ಸ್ ಆಗೋಕ್ಕೆ ಡೈರೆಕ್ಟರು ತುಂಬ ಹೆಲ್ಪ್ ಮಾಡಿದ್ರು. ಆ್ಯಂಡ್ ತಾಂತ್ರಿಕ ವರ್ಗದವರಾಗಲಿ, ಕ್ಯಾಮ್ರಾಮನ್ ಪ್ರಶಾಂತ್ ಅವರಾಗಲಿ, ಪ್ರವೀಣ್ ಅವ್ರ ಹಿಮ್ಸೆಲ್ಫ್ ಆಗಲಿ, ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ. ಅಲ್ಲಲ್ಲಿ ತಪ್ಪಾದಾಗ ಪಾತ್ರ ಹಿಂಗಿರಬೇಕು, ನೀವು ಈ ಥರ ಪ್ರೆಸೆಂಟ್ ಮಾಡ್ಕೊಳ್ಳಿ, ನೀವು ಈ ಥರ ಎಕ್ಸ್ಪ್ರೆಷನ್ಸ್ ಕೊಡಿ ಅಂತೆಲ್ಲ ಪಾತ್ರದ ಪ್ರಿಪ್ರೇಷನ್ಸ್ಗೆ ತುಂಬ ಹೆಲ್ಪ್ ಮಾಡಿದ್ರು. ಅದರಿಂದ ಪಾತ್ರ ಚೆನ್ನಾಗಿ ಬಂದಿದೆ, ನಾನು ನೋಡಿದ್ದೀನಿ. ಹೊಸ ಪ್ರಯತ್ನ ಇದು. ಎಲ್ಲ ಹೊಸ ಪ್ರಯತ್ನದಲ್ಲೂ ವಿಭಿನ್ನತೆ ಇದ್ದೇ ಇರುತ್ತೆ. ಸೊ ಈ ಸಿನಿಮಾನಲ್ಲೂ ತುಂಬ ವಿಭಿನ್ನವಾಗಿ ಶೂಟ್ ಮಾಡಿದ್ದಾರೆ. ವಿಭಿನ್ನವಾದ ಒಂದು ಸ್ಟೋರಿ ಇದೆ. ಸ್ಟೋರಿನ ತುಂಬ ಚೆನ್ನಾಗಿ ನಿರ್ದೇಶಕರು ತಂದಿದ್ದಾರೆ ಪರದೆ ಮೇಲೆ. ಸೊ ಎಲ್ಲರೂ ನೋಡಬೇಕು, ಎಂಕರೇಜ್ ಮಾಡಬೇಕು. ಸೊ ರಂಗಭೂಮಿಯವ್ರನ್ನ ಹಾಕೊಂಡು ಸಿನಿಮಾ ಮಾಡಿದಾಗ ಅದರದ್ದೇ ಆದ ಒಂದು ಡಿಸಿಪ್ಲಿನ್ ತಂದಿದ್ದಾರೆ ಭಗತ್ ಅವರು. ಸೊ ಆ ಡಿಸಿಪ್ಲಿನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಸಿನಿಮಾನಲ್ಲಿ. ಸೊ ಅದನ್ನು ನೋಡಿ ಎಂಕರೇಜ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ನಾನು ಆ್ಯಕ್ಚುಲಿ ಫುಲ್ ಫ್ಲೆಜ್ಡ್ ಆದಂಥ ಪಾತ್ರ ಮಾಡಿದ್ದು ಇದೇ ಸಿನಿಮಾದಲ್ಲಿ. ಸೊ ನಾನು ಇಡೀ ಚಿತ್ರತಂಡಕ್ಕೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಸಣ್ಣ ಪುಟ್ಟ ರೋಲ್ಸ್ ಮಾಡಿಲ್ಲ ಅಂತ ಏನಿಲ್ಲ. ಸೊ ಮಾಡಿದ್ರು, ಬಟ್ ಇಡೀ ಚಿತ್ರದಲ್ಲಿ ಕಾಣಿಸ್ತೀನಿ. ಒಂದು ಮುಖ್ಯವಾದ ಪಾತ್ರ ಮಾಡ್ತಿರೋದು ಇದೇ ಮೊದಲನೇ ಚಿತ್ರ. ಸೊ ನನಗೂ ಇದು ಒಂದು ಬಿಗಿನಿಂಗು. ಮತ್ತು ನನ್ನ ಕೋ ಆರ್ಟಿಸ್ಟ್ ಆಗಿ ಪಿ ಡಿ ಸತೀಶ್ ಚಂದ್ರ ಅವ್ರು ಮಾಡಿದರು. ಪಿ ಡಿ ಸತೀಶ್ ಚಂದ್ರ ಅವರು ನನಗೆ ರಂಗಭೂಮಿನಲ್ಲಿ ಫಸ್ಟ್ ಮೆಂಟರ್. ಅವರೇ ನನ್ನ ಮೆಂಟರ್ ಆಗಿದ್ದು. ಸೊ ಅವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಿ ಅವರು ನನ್ನ ಕೋ ಆರ್ಟಿಸ್ಟ್ ಆಗಿ ಮಾಡಿದ್ದು ಕೂಡ ಇಟ್ ವಾಸ್ ಅ ವೆರಿ ಬಿಗ್ ಮೂಮೆಂಟ್ ನನಗೆ. ಸೊ ಅದಕ್ಕೋಸ್ಕರ ನಾನು ಪ್ರವೀಣ್ ಮತ್ತು ಅವರ ಎಂಟೈರ್ ಟೀಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ನನಗೆ ಈ ಆಪರ್ಚುನಿಟಿ ವಾಸ್ ಅ ಬಿಗ್ ಆಪರ್ಚುನಿಟಿ ಫಾರ್ ಮೀ ಟು ಸ್ಟಾರ್ಟ್ ಸಿನಿಮಾ ಇಂಡಸ್ಟ್ರಿ. ಆ್ಯಂಡ್ ಚಿತ್ರದ ವಿಭಿನ್ನತೆ ಬಗ್ಗೆ ಮಾತಾಡಿದೆ ನಾನು. ಎಲ್ಲ ಹೊಸ ಪ್ರಯತ್ನದಲ್ಲೂ ಒಂದು ವಿಭಿನ್ನತೆ ಇರುತ್ತೆ. ಈ ಚಿತ್ರದಲ್ಲೂ ಅಷ್ಟೇ. ಈ ಚಿತ್ರದ ಲೊಕೇಶನ್ಸ್ ಆಗಲಿ, ಚಿತ್ರದ ಕತೆ ತೊಗೊಂಡೋಗಿರೋ ರೀತಿ ಆಗಲಿ, ಮತ್ತು ಇದು ಒಂದು ರಗಡ್ನೆಸ್ ಪ್ಲಸ್ ಒಂದು ರೆಟ್ರೋ ಕಾಂಬಿನೇಷನಲ್ಲಿ ಬರ್ತಾ ಇರೋವಂಥ ಚಿತ್ರ. ಈ ರೆಟ್ರೋ ಅಂತ ಹೇಳಿದ್ರೆ ಇದು ಪ್ರೆಸೆಂಟ್ ಕತೆ ನಾವು ತುಂಬ ನೋಡ್ತೀವಿ, ಬಟ್ ಇದು ಹಳೆ ಕತೆ ಇಟ್ಕೊಂಡು ಮಾಡಿರೋವಂಥ ಚಿತ್ರ ಇದು. ಸೊ ಇದರೊಳಗೆ ಇದು ಒಂದು ಡಿಫ್ರೆಂಟ್ ಸ್ಟೈಲ್ ಆಗುತ್ತೆ. ಈ ಕರೆಂಟ್ ಸಿಚುಯೇಷನಲ್ಲಿ ನಾವು ರೆಟ್ರೋ ಕತೆ ತಂದಾಗ ಯಾವ ಥರ ರಿಸೀವ್ ಮಾಡ್ತಾರೆ ಜನ ಅನ್ನೋದು ನೋಡಬೇಕು. ನಮ್ಮ ಠಾಣೆ ಚಿತ್ರತಂಡಕ್ಕೆ ಹರಸಿ ಹಾರೈಸಿ ಕನ್ನಡ ಸಿನಿಮಾನ ಚಿತ್ರಮಂದಿರದಲ್ಲೇ ಬಂದು ನೋಡಿ. ಧನ್ಯವಾದಗಳು.